ನಮಸ್ಕಾರ ದೇಶಬಂಧುಗಳೇ, ದೇಶಪ್ರೇಮಿ ಭಗತ್ ಸಿಂಗ್ ಅವರ ಜೀವನ ಚರಿತ್ರೆ ನೋಡೋಣ ಬನ್ನಿ. ಭಗತ್ ಸಿಂಗ್ ಅವರ ಪೂರ್ವಜರು ಸಂಧು ಗೋತ್ರದ ಸಿಖ್ ಜಾಟ್ ಆಗಿದ್ದರೂ ಸಮಾಜದ ದುಷ್ಟತನ ಮತ್ತು ದೇಶದ ಶತ್ರುಗಳ ವಿರುದ್ಧ ಹೋರಾಡಿದ ಕೀರ್ತಿಗೆ ಪಾತ್ರರಾಗಿದ್ದರು. ಅವರಲ್ಲಿ ಮೊದಲನೆಯ ಪ್ರಮುಖ ಹೆಸರು ಸರ್ದಾರ್ ಫತೇ ಸಿಂಗ್, ಅವರ ಮುತ್ತಜ್ಜ. ಭಗತ್ ಸಿಂಗ್ ಅವರ ಕುಟುಂಬದ ಸದಸ್ಯ, ಅವರ ಸೋದರಳಿಯ ಡಾ. ಜಗಮೋಹನ್ ಸಿಂಗ್ ಭಗತ್ ಸಿಂಗ್ ಅವರ ಸಹೋದರಿ ಬಿಬಿ ಅಮರ್ ಕೌರ್ ಅವರ ಮಗ. ಪ್ರಕಾರ ಸರ್ದಾರ್ ಫತೇ ಸಿಂಗ್ 1840ರ ದಶಕದಲ್ಲಿ ಆಂಗ್ಲೋ ಸಿಖ್ ಯುದ್ಧಗಳಲ್ಲಿ ಭಾಗವಹಿಸಿದರು. ಇದು ಅವರ ಭೂ ಆಸ್ತಿಯ ಅರ್ಧದಷ್ಟು ಮುಟ್ಟುಗೋಲಿಗೆ ಕಾರಣವಾಯಿತು. 1857ರ ದಂಗೆಯ ಸಮಯದಲ್ಲಿ ಬ್ರಿಟಿಷ್ ಪಂಜಾಬ್ ಕಮಿಷನರ್ ಸರ್ ಜಾನ್ ಲಾರೆನ್ಸ್ ಭೂಮಾಲೀಕರ ವರ್ಗದ ಬೆಂಬಲವನ್ನು ಪಡೆಯಲು ಬಯಸಿದ್ದರು ಮತ್ತು ಹೀಗಾಗಿ ವಶಪಡಿಸಿಕೊಂಡ ಆಸ್ತಿಯನ್ನು ಅವರ ಬೆಂಬಲಕ್ಕೆ ಬದಲಾಗಿ ಹಿಂದಿರುಗಿಸುವುದಾಗಿ ಘೋಷಿಸಿದರು. ಸರ್ದಾರ್ ಫತೇ ಸಿಂಗ್ ಪ್ರತಿಕ್ರಿಯಿಸುತ್ತಾ, ಗುರು ಗೋಬಿಂದ್ ಸಿಂಗ್ ನಮಗೆ ಜನರ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಪರವಾಗಿ ನಿಲ್ಲಲು ಕಲಿಸಿದ್ದಾರೆ. ದಮನಿಸುವವರ ಸಹಾಯ ಅವರ ಬೋಧನೆಗಳಿಗೆ ದ್ರೋಹ ಬಗೆಯುತ್ತದೆ. ಹೀಗಾಗಿ ಸರ್ದಾರ್ ಫತೇ ಸಿಂಗ್ ತತ್ವಕ್ಕೆ ಬದ್ಧರಾಗಿದ್ದರು ಮತ್ತು ತಮ್ಮ ಕಳೆದುಹೋದ ಆಸ್ತಿಯನ್ನು ಮರಳಿ ಪಡೆಯುವ ದುರಾಸೆಗೆ ಬಲಿಯಾಗಲಿಲ್ಲ. ಭಗತ್ ಸಿಂಗ್ ಅವರ ಅಜ್ಜ ಸರ್ದಾರ್ ಅರ್ಜುನ್ ಸಿಂಗ್ ಕೂಡ ಇದೇ ಮನೋಭಾವವನ್ನು ಎತ್ತಿಹಿಡಿದರು. ಅವರು ಬಹುಶಃ 1877ರಲ್ಲಿ ಆರ್ಯ ಸಮಾಜವಾದ ಮೊದಲ ಸಿಖ್ ಆಗಿದ್ದರು. ಸ್ವಾಮಿ ದಯಾನಂದ ಸರಸ್ವತಿಯವರಿಂದ ದೀಕ್ಷೆ ಮತ್ತು ಯಜ್ಞೋಪವೀತ ಪಡೆದ ಆಯ್ದ ಭಾರತೀಯರಲ್ಲಿ ಅವರು ಒಬ್ಬರು. ಸರ್ದಾರ್ ಅರ್ಜುನ್ ಸಿಂಗ್ ಆಗ ರೈಜಾದ ಭಗತ್ರಂ ವಕೀಲರು ಜಲಂಧರ್ನ ಮುನ್ಷಿಯಾಗಿದ್ದರು. ಬ್ರಿಟಿಷರು ಆರ್ಯ ಸಮಾಜವಾದಿಗಳು ಮತ್ತು ಪಟಿಯಾಲ ರಾಜ್ಯದ ಸಿಖ್ಖರ ನಡುವೆ ಜಗಳವನ್ನು ಸೃಷ್ಟಿಸಲು ಪ್ರಯತ್ನಿಸಿದಾಗ ಸರ್ದಾರ್ ಅರ್ಜುನ್ ಸಿಂಗ್ ಜಗಳವನ್ನು ಸೌಹಾರ್ದಯುತವಾಗಿ ಶಮನಗೊಳಿಸಲು ಮುಂದೆ ಬಂದರು. ಇದಲ್ಲದೆ ಅವರು ತಮ್ಮ ಪ್ರದೇಶದ ಗ್ರಾಮಸ್ಥರಲ್ಲಿ ಆರ್ಯ ಸಮಾಜದ ಸಿದ್ಧಾಂತಗಳನ್ನು ಬೋಧಿಸಿದರು. 19ನೇ ಶತಮಾನದ ಕೊನೆಯಲ್ಲಿ ಪಂಜಾಬ್ ಸರ್ಕಾರ ಅರಣ್ಯ ಪ್ರದೇಶವನ್ನು ವಸಾಹತುವನ್ನಾಗಿ ಮಾಡಲು ನಿರ್ಧರಿಸಿತು ಮತ್ತು ಪ್ರತಿಯೊಬ್ಬ ವಸಾಹತುಗಾರನಿಗೆ 25 ಎಕರೆ ಉಚಿತ ಭೂಮಿಯನ್ನು ನೀಡಲಾಗುವುದು ಎಂದು ಘೋಷಿಸಿತು. ಈ ಸಮಯದಲ್ಲಿ ಅರ್ಜುನ್ ಸಿಂಗ್ ತಮ್ಮ ಕೆಲಸವನ್ನು ತೊರೆದು ಲಾಲ್ಪುರ್ ಜಿಲ್ಲೆಯ ಈಗ ಫೈಸಲಾಬಾದ್ ಪಾಕಿಸ್ತಾನ ಬಂಗಾ ಗ್ರಾಮದಲ್ಲಿ ನೆಲೆಸಿದರು ಮತ್ತು ಕೃಷಿಕರ ಜೀವನವನ್ನು ಅಳವಡಿಸಿಕೊಂಡರು. ಜಲಂಧರ್ ಜಿಲ್ಲೆಯ ಈಗ ನವನ್ಶಹರ್ನಲ್ಲಿರುವ ತಮ್ಮ ಸ್ಥಳೀಯ ಗ್ರಾಮ ಖಟ್ಕರ್ ಕಲಾನನ್ನು ತೊರೆದ ನಂತರ ಅರ್ಜುನ್ ಸಿಂಗ್ ಅವರ ಕುಟುಂಬವು 1897ರಲ್ಲಿ ಬಂಗಾಗೆ ವಲಸೆ ಬಂದಿತು. ಇದರಲ್ಲಿ 1893ರಲ್ಲಿ ಅರ್ಜುನ್ ಸಿಂಗ್ ಅವರ ಹಿರಿಯ ಸಹೋದರ ಸುರ್ಜನ್ ಸಿಂಗ್ ಜೊತೆಗೆ ದಾದಾಭಾಯಿ ನವರೋಜಿ ಅಧ್ಯಕ್ಷತೆಯಲ್ಲಿ ಲಾಹೋರ್ನಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಕ್ಕೆ ಪ್ರತಿನಿಧಿಗಳಲ್ಲಿ ಒಬ್ಬರಾಗಿದ್ದರು. ಅಸಹಕಾರ ಚಳವಳಿಯ 1920-22 ಸಮಯದಲ್ಲಿ ಅರ್ಜುನ್ ಸಿಂಗ್ ವಿದೇಶಿ ಬಟ್ಟೆ ಮತ್ತು ಮದ್ಯದ ಅಂಗಡಿಗಳ ಮುಷ್ಕರದಲ್ಲಿ ಭಾಗವಹಿಸಲು ಫೆಬ್ರವರಿ 1922ರಲ್ಲಿ ಜರನ್ವಾಲಾ ಪಟ್ಟಣವನ್ನು ತಲುಪಿದರು. ಆದಾಗ್ಯೂ ಅವರು ಪಟ್ಟಣವನ್ನು ತಲುಪುವ ಮೊದಲು ಮಹಾತ್ಮ ಗಾಂಧಿಯವರು ಚಳುವಳಿಯನ್ನು ಹಿಂತೆಗೆದುಕೊಂಡಿದ್ದರು. ಅರ್ಜುನ್ ಸಿಂಗ್ ಬಹುಶಃ ಅವರ ಗ್ರಾಮ ಬಂಗಾದಲ್ಲಿ ಅತ್ಯಂತ ಜನಪ್ರಿಯ ವ್ಯಕ್ತಿಯಾಗಿದ್ದರು. ಪ್ರಯಾಣಿಕರಿಗಾಗಿ 2 ಬಾವಿಗಳು, ಗುರುದ್ವಾರ ಮತ್ತು ಸಾರಾಯಿ ಎಂದು ಕರೆಯಲ್ಪಡುವ ವಿಶ್ರಾಂತಿ ಗೃಹವನ್ನು ನಿರ್ಮಿಸಿದ್ದು ಅವರೇ. ಅವರು ಹಕೀಂ ಕೂಡ ಆಗಿದ್ದರು. ಅವರು ಬಡವರಿಗೆ ಉಚಿತವಾಗಿ ಚಿಕಿತ್ಸೆ ನೀಡುತ್ತಿದ್ದರು. ಅವರು ಹೆಚ್ಚು ವಿದ್ಯಾವಂತರಲ್ಲದಿದ್ದರೂ ಅವರಿಗೆ ಪಂಜಾಬಿ, ಸಂಸ್ಕೃತ, ಪರ್ಷಿಯನ್ ಮತ್ತು ಉರ್ದು ಭಾಷೆಗಳಲ್ಲಿ ಸ್ವಲ್ಪ ಜ್ಞಾನವಿತ್ತು. ಸರ್ದಾರ್ ಅರ್ಜುನ್ ಸಿಂಗ್ ಅವರ ಪತ್ನಿ ಸರ್ದಾರಾನಿ ಜೈ ಕೌರ್, ಭಗತ್ ಸಿಂಗ್ ಅವರ ಅಜ್ಜಿ, ಅವರ ಉಲ್ಲೇಖವಿಲ್ಲದೆ ಅವರ ಕಥೆ ಅಪೂರ್ಣವಾಗಿದೆ. ಅವರು ತಮ್ಮ ಪತಿಗೆ ಔಷಧಿಗಳನ್ನು ತಯಾರಿಸುವಲ್ಲಿ ಸಹಾಯ ಮಾಡುತ್ತಿದ್ದರು. ಅವರು ಮೂಳೆಗಳನ್ನು ಸರಿಪಡಿಸುವ ಕೌಶಲ್ಯವನ್ನು ಸಹ ಪಡೆದುಕೊಂಡಿದ್ದರು. ಎರಡನೆಯದಾಗಿ ಆ ಮನೆ ರಾಷ್ಟ್ರೀಯವಾದಿಗಳಿಗೆ ವಾಸಸ್ಥಾನವಾಗಿತ್ತು. ಅವರು ಭೂಗತ ದೇಶಭಕ್ತರ ನಕ್ಷತ್ರಪುಂಜವನ್ನು ನೋಡುತ್ತಿದ್ದರು ಮತ್ತು ಆಗಾಗ್ಗೆ ಅವರನ್ನು ಪೊಲೀಸ್ ದಾಳಿಗಳಿಂದ ರಕ್ಷಿಸುತ್ತಿದ್ದರು. ಅವರು ಬಹುಶಃ ಪಂಜಾಬ್ನ ಮೊದಲ ಮಹಿಳೆಯಾಗಿದ್ದರು. ಅವರು ತಮ್ಮ ಕಲ್ಯಾಣ ಚಟುವಟಿಕೆಗಳಿಂದಾಗಿ ಗ್ರಾಮ ಪಂಚಾಯತ್ ಸದಸ್ಯೆಯಾಗುವ ಗೌರವವನ್ನು ಹೊಂದಿದ್ದರು. ಆದಾಗ್ಯೂ ಅವರು ಅತ್ತೆಯಾಗಿ ಸಾಕಷ್ಟು ಕಟ್ಟುನಿಟ್ಟಾಗಿದ್ದರು. ಇದು ಭಗತ್ ಸಿಂಗ್ನ ಪೂರ್ವಜರ ಇತಿಹಾಸ. ಮುಂದಿನ ಭಾಗಕ್ಕಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ದೇಶಪ್ರೇಮಿಗಳಾಗಿದ್ದರೆ ಲೈಕ್ ಮಾಡಿ ಮತ್ತು ಬುಲೆಟ್ ಬಾರಿಸಿ. ಧನ್ಯವಾದ.